ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೆಟ್ಟದಾಸನಾಪುರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಾಲಯದ ವಾರ್ಷಿಕೋತ್ಸವ ಸಮಾರಂಭ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ವಿಶೇಷವಾಗಿ ಪಿರಿಯಾಪಟ್ಟಣದಮ್ಮ ದೇವಾಲಯದ ವಾರ್ಷಿಕೋತ್ಸವ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಬೆಳಗ್ಗೆಯಿಂದಲೂ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಬೆಟ್ಟದಾಸನಾಪುರ ಗ್ರಾಮದಲ್ಲಿರುವ ಮಾರಮ್ಮ ದೇವಾಲಯದಲ್ಲಿ ಮಹಿಳೆಯರು ವಿಶೇಷ ಪೂಜೆ ನಂತರ ಅಲ್ಲಿಂದ ತಮಟೆ ವಾದ್ಯದೊಂದಿಗೆ ಮೆರವಣಿಗೆ ಹೊರಟು ನಂತರ ಇತಿಹಾಸ ಪ್ರಸಿದ್ಧ ದೇವಾಲಯದ ಪಿರಿಯಾಪಟ್ಟಣದಮ್ಮ ದೇವಾಲಯಕ್ಕೆ ಆಗಮಿಸಿ ದೇವಿಗೆ ತಂಬಿಟ್ಟು ಆರತಿಯನ್ನು ಬೆಳಗಿದ ದೃಶ್ಯ ಕಂಡುಬಂತು. ಇನ್ನು ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ವಿಶೇಷ ಭೋಜನ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಬೆಟ್ಟದಾಸನಾಪುರ ಸುಂದರೇಶ್ ರವರು ಮಾತನಾಡಿ, ಶ್ರೀ ಪಿರಿಯಾಪಟ್ಟಣದಮ್ಮ ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸವಿದೆ. ಜೊತೆಗೆ ಶಕ್ತಿ ದೇವತೆಯಾಗಿದ್ದು ಕಷ್ಟ ಎಂದು ಬಂದ ಭಕ್ತರಿಗೆ ದೇವಿ ಸಮಸ್ಯೆಗಳನ್ನು ಬಗೆಹರಿಸಿರುವ ಎಷ್ಟೋ ಉದಾಹರಣೆಗಳು ಕಣ್ಮುಂದೆ ಇದೆ ಎಂದರು. ಆಷಾಢ ಮಾಸದ 3ನೇ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಹುಟ್ಟಿದ ದಿನದಂದು ಶ್ರೀ ಪಿರಿಯಾಪಟ್ಟಣದಮ್ಮ ದೇವಾಲಯದ ವಾರ್ಷಿಕೋತ್ಸವ ಸಮಾರಂಭವನ್ನು 100 ವರ್ಷಗಳಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದು, ಈ ವರ್ಷವೂ ಸಹ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಾಲಯದ ವಾರ್ಷಿಕೋತ್ಸವ ಅಪಾರ ಭಕ್ತರ ಮತ್ತು ಕುಲಬಾಂಧವರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆರ್ ಪ್ರಭಾಕರ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ರಾಮೋಜಿ ಗೌಡರು, ಶಾಸಕ ಬಿ ಶಿವಣ್ಣ, ಹುಲಿಮಂಗಲ, ರಾಜಗೋಪಾಲ್ ರೆಡ್ಡಿ, ಬಿಕೆ ಅನಿಲ್ ಕುಮಾರ್, ಡಾಕ್ಟರ್ ವೆಂಕಟಸ್ವಾಮಿ, ಪ್ರೊಫೆಸರ್ ಹರಿರಾಮ್, ಬೇಗೂರು ಆಂಜಿನಪ್ಪ, ಮುಖಂಡರಾದ ಬೆಟ್ಟದಾಸನಾಪುರ ಕೆಎಂ ಪುಟ್ಟಣ್ಣ, ಬಿಎಂ ಕೃಷ್ಣಪ್ಪ, ಚಿಕ್ಕಣ್ಣ, ರಾಜಗೋಪಾಲ್, ಆರ್ ವೆಂಕಟೇಶಪ್ಪ, ಜಿ ರಮೇಶ್, ಎಂ ವೆಂಕಟೇಶ್, ಎಂ ಕೃಷ್ಣಪ್ಪ, ಸುರೇಶ್, ಸೋಮಶೇಖರ್, ಸತೀಶ್ ಕುಮಾರ್, ಕೆಪಿ ಸತೀಶ್ ಕುಮಾರ್, ಮಹೇಶ್, ಅಂಬರೀಶ್, ಜೆಸಿಬಿ, ನಾರಾಯಣಸ್ವಾಮಿ, ಪಾಪು, ಕೋಚರ್ ಕಲ್ಲಣ, ಕಿರಣ್, ಮಲ್ಲಿಕಾರ್ಜುನ್, ಮುರಳಿ, ಸುನೀಲ್, ಸಿದ್ದೇಶ್, ಸಂಚು, ತೇಜು, ಶಿವರಾಜ್, ಜಗದೀಶ್, ಭಾರ್ರವಿ, ಮೈಲಸಂದ್ರ, ಗಣೇಶ್, ರಾಮಚಂದ್ರ ಮತ್ತು ಬೆಟ್ಟದಾಸನಾಪುರ ಗ್ರಾಮಸ್ಥರು ಭಕ್ತರು ಭಾಗವಹಿಸಿದರು.
ಬ್ಯಾಟ್ರಿ ಕಣ ಬ್ಯಾಟ್ರಿ ನಿಲ್ಲತ್ತಲ್ಲ ಬೇಗ ಬ್ಯಾಟ್ರಿಯಾ ಬ್ಯಾಟ್ರಿ ಬೇಗ 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 ಮೂಲ ಮಲೇಣ ಬಾಯ್ಲೆ ಶ್ರೀ ಪ್ರಿಯಾಪಟ್ಟಣದ ತಾಯಿಗೆ, ಶ್ರೀ ಪ್ರಿಯಾಪಟ್ಟಣದ ತಾಯಿಗೆ, ಶ್ರೀ ಮಾತೆಗೆ, ಶ್ರೀ ಅನ್ನಪೂರ್ಣೇಶ್ವರಿ ಮಾತೆಗೆ. ದಯಮಾಡಿ ಭಾಷೆಯನ್ನು ಮಾತಾಡಬಹುದು.
ದೇವರ ಸನ್ನಿಧಿ ಬಂದಿದ್ದಾರೆ. ದಯಮಾಡಿ ಎಲ್ಲರಿಗೂ ಸಹಾಯ ಕಾರಣದಿಂದ ವರ್ಷದ ಮೂಲಕ ಬಂದಂತ ಪುಸ್ತಕಗಳು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ತಂದೆ ತಾಯಿಗಳು ಅಂತ ಭಾವಿಸ ದಯಮಾಡಿ ನೀವು ದಯಮಾಡಿ ಸನ್ನಿಧಿ ಇದೆ, ಎಲ್ಲರಿಗೂ ಪ್ರಸಾದ ಇದೆ. ಸಂಜೆ
ಐತಿಹಾಸಿಕ ಪುಣ್ಯಕ್ಷೇತ್ರ ಬೆಟ್ಟದಾಸನಪುರದ ಗೌತಮ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಪೆರಿಯಾಪಟ್ಟಣದಮ್ಮ ಈ ಮಹಾಮಾತೆಯ ವೈಭವಯುತವಾಗಿರ್ತಕ್ಕಂಥ ಪೂಜೆ ಕಾರ್ಯಕ್ರಮ ಇವತ್ತು ಮತ್ತು ಜಾತ್ರಾ ವಾರ್ಷಿಕೋತ್ಸವ ಈ ಊರಿನ ಎಲ್ಲ ಸಮಸ್ತ ಹಿರಿಯರ ಮುಂದಾಳತ್ವದಲ್ಲಿ ವಿಶೇಷವಾಗಿ ಯುವ ಮುಖಂಡ ನಮ್ಮ ಸುಂದರೇಶ್ ಅವರ ಮುಂದಾಳತ್ವದಲ್ಲಿ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಇದು ನಾನು ಈ ಊರಿಗೆ ಬರ್ತಾ ಇರ್ತಕ್ಕಂಥದ್ದು 8ನೇ ವರ್ಷ ಅಥವಾ 9ನೇ ವರ್ಷ. ಪೆರಿಯಾಪಟ್ಟಣದಮ್ಮ ಆಶೀರ್ವಾದದಿಂದ ಈ ಭಾಗದ ಎಲ್ಲ ಜನರು, ಅದು ಜಾತಿ ರಹಿತವಾಗಿ ವರ್ಗ ರಹಿತವಾಗಿ ಎಲ್ರಿಗೂ ಕೂಡ ಆಶೀರ್ವಾದ ಕೊಡ್ತಕ್ಕಂಥ ಪುಣ್ಯಕ್ಷೇತ್ರವಾಗಿ ಇದು ಇವತ್ತು ಪರಿಣಮಿಸಿದೆ. ಈ ಮಂದಿರ ಕಟ್ಟೋದು ನಾನು ನೋಡಿದ್ದೀನಿ. ಚಿಕ್ಕ ಗಿಡದ ಅಡಿಯಲ್ಲಿ ನೆಟ್ಟಂಥ ದೇವರು ಇವತ್ತು ಭಾಳ ವಿಜೃಂಭಿಸ್ತಾ ಇರ್ತಕ್ಕಂಥ ಒಂದು ದೇವರಾಗಿ ಇವತ್ತು ಪರಿಣಮಿಸಿದೆ. ಇಂಥ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿ ಈ ಊರಿನ ಹಿರಿಯರೆಲ್ಲರೂ ಕೂಡ ಇವತ್ತು ಆಗಿನ ಮಕ್ಕಳಾಗಿದ್ದಂಥವರು ಯುವಕರಾಗಿ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಎಲ್ಲರೂ ಕೂಡ ಮುನ್ನಡೀತಾ ಇದ್ದಾರೆ. ಆ ಪಟ್ಟಣದಮ್ಮ ಅವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ನಮ್ಮ ಹಿರಿಯರು ಪುಟ್ಟಣ್ಣಪ್ಪ ಇರ್ಬೋದು, ನಮ್ಮ ಕೃಷ್ಣಣ್ಣವ್ರು ಇರ್ಬೋದು, ನಮ್ಮ ರಾಜಗೋಪಾಲಣ್ಣ ಚಿಕ್ಕಣ್ಣವರು, ನಮ್ಮ ವೆಂಕಟೇಶಣ್ಣವರು, ರಮೇಶಣ್ಣವರು, ಎಲ್ಲರೂ ನಮ್ಮ ಯುವಕರು, ಅನೇಕ ನಮ್ಮ ಸಹೋದರರು ಇವತ್ತು ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮನ ನಮ್ಮ ಪ್ರಮೋದು, ನಮ್ಮ ಸತೀಶ್ ಅಣ್ಣವ್ರು ಇರ್ಬೋದು, ಮತ್ತು ನಮ್ಮ ಅನಂತು, ಮುರಳಿ, ಮಲ್ಲಿಕಾರ್ಜುನ್ ಎಲ್ಲರೂ ಸೇರಿ ಇವತ್ತು ನಮ್ಮ ಗಣೇಶು, ಪ್ರತಿಯೊಬ್ಬರು ಮಹೇಶು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಸುಮಾರು ಒಂದು ತಿಂಗಳಿಂದ ಬಹಳ ಈ ಬಾರಿ ವಿಶೇಷವಾಗಿ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದು ರೂಪರೇಷೆಯನ್ನು ಹಾಕ್ಕೊಂಡು ಇವತ್ತು ಇಷ್ಟು ವಿಶೇಷವಾಗಿ ಒಂದು ಪೆರಿಯಾಪಟ್ಟಣದಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮನ ವಿಜೃಂಭಣೆಯಿಂದ ಮೂಡಿಬರ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳು, ಸಂಘಟನಾ ಗುರುಗಳು, ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು, ನನ್ನ ಯಾವುದೇ ಸಂದರ್ಭ ಇರ್ಬೋದು ನನಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಕ್ಕಂಥ ನನ್ನ ಸಂಘಟನಾ ಗುರುಗಳಾದಂಥ ವೆಂಕಟಚಾಮುಂಡವ್ರನ್ನ ನಾವು ಪ್ರತಿ ವರ್ಷ ಆಹ್ವಾನಿಸ್ತಿದ್ದೀವಿ. ಅದೇ ರೀತಿ ಈ ವರ್ಷವೂ ಆಹ್ವಾನಿಸಿದ್ರಿ. ನಾವು ಯಾವ ವಿಚಾರದಲ್ಲೂ ಕೂಡ ಅಣ್ಣನಿಗೆ ಒಂದು ಮಾತು ಹೇಳಿದ್ರು ಯಾವತ್ತೂ ಕೂಡ ಅದರಲ್ಲಿ ನಮ್ಮ ಮಾತಿಗೆ ಹೋಗೊಡ್ತಾರೆ, ನಮ್ಮ ಮಾತಿಗೆ ಗೌರವಿಸ್ತಾರೆ. ಇವತ್ತು ಅದೇ ರೀತಿಯಲ್ಲಿ ವೆಂಕಟಚಾಮುಂಡವರು ನಮ್ಮ ಕ್ಷೇತ್ರಕ್ಕೆ, ಈ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಪ್ರಶಾಂತರು ಸಮತಾ ಸೈನಿಕ ದಳ ಯುವ ಘಟಕದ ರಾಜ್ಯಾಧ್ಯಕ್ಷರು, ಅವರು ಕೂಡ ನಮ್ಮ ಆತ್ಮೀಯ ಸ್ನೇಹಿತರು, ಅವರು ಕೂಡ ಅಣ್ಣನ ಜೊತೆಲಿದ್ದಾರೆ. ನಿಜಕ್ಕೂ ನಮ್ಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಬಹಳ ಸುಮಾರು 8,000 to 10,000 ಜನಕ್ಕೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಿದ್ದೀವಿ. ಒಂದು 50 ಮರಿ ಒಂದು ಸೇವೆಯನ್ನು ತಾಯಿಗೆ ಅರ್ಪಿಸಿದ್ದೀವಿ. ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ತಮ್ಮ ತನ್ಮಧನವನ್ನು ಅರ್ಪಿಸಿದ್ದಾರೆ ಅವ್ರಿಗೆಲ್ರಿಗೂ ಈ ತಾಯಿ ಕಾಪಾಡಲಿ ಅಂತ ಕೇಳ್ಕೊಂತ ಅಣ್ಣ ಬಂದಿದ್ದಕ್ಕೆ ಅಣ್ಣನಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಏನು ಈ ಒಂದು ಪಿರಿಯಾಪಟ್ಟಣದಮ್ಮ 11ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ನಮ್ಮ ಸುಂದರೇಶ್ ಅವರು ನೋಡೋಕ್ಕೆ ಇಷ್ಟು ಒಂಥರ ಹುಮ್ಮಸ್ಸಾಗಿ ಕಾಣ್ತಾರೆ, ಇನ್ನೂ ಯುವಕರ ಥರ, 18 ವರ್ಷದ ಯುವಕರ ಥರ. ಅದೇ ಥರ ಅವ್ರಿಗೆ ಈ ತಾಯಿ ಪಿರಿಯಾಪಟ್ಟಣದಮ್ಮ ಅವ್ರಿಗೆ ಆಯುಷು ಆರೋಗ್ಯ ಎಲ್ಲ ಈ ಗ್ರಾಮದವ್ರಿಗೆ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೂ ಅಣ್ಣವರ ಆಶೀರ್ವಾದ ಅವ್ರಿಗೆ ಯಾವತ್ತು ಸದಾ ಇರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟ. ದೇವಸ್ಥಾನದ 10ನೇ ವರ್ಷದ ಒಂದು ವಾರ್ಷಿಕೋತ್ಸವ ಭಾಳ ವಿಜೃಂಭಣೆಯಿಂದ ನಮ್ಮ ಬೆಡದಾಸಪುರ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಏನು ಆಷಾಢ ಮಾಸದ ಶುಕ್ರವಾರ ನಮ್ಮ ಚಾಮುಂಡೇಶ್ವರಿ ಅಥವಾ ಪೆರಿಯಾಪಟ್ಟಣಮ್ಮ ದೇವಸ್ಥಾನದ್ದು ವಿಶೇಷತೆ ಏನೆಂದರೆ ಸುಮಾರು ಜನ ಭಕ್ತಾದಿರು, ಸಾವಿರಾರು ಜನ ಇಲ್ಲಿ ಸುತ್ತಮುತ್ತ ಬಡಾವಣೆಯಿಂದ ಇರ್ಬೋದು ಎಲ್ಲ ಕಡೆಯಿಂದ ಬಂದು ಈ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ದಿನ ಅವರು ವಿಶೇಷವಾಗಿ ಪ್ರತಿ ವರ್ಷದಂತೆ ಸುಮಾರು ಸಾವಿರಾರು ಜನಕ್ಕೆ ಊಟ ಹಾಕುವ ಮುಖಾಂತರ ವಾರ್ಷಿಕೋತ್ಸವನ ಆಚರಣೆ ಮಾಡಿ ಅನೇಕ ಗಣ್ಯರು ಇರ್ಬೋದು ಮತ್ತು ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲರೂ ಸಹ ಬಂದು ಈ ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಆ ದೇವಿ ಯಾರ ಮನಸ್ಸಲ್ಲಿ ಏನೋ ನೆನೆಸ್ಕೊಳ್ಳುತ್ತೋ ಅದರ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಾ ಬಂದಿದೆ. ಅದರಿಂದ ದಿನಕ್ಕಿಂತ ದಿನಕ್ಕೆ ಇಲ್ಲಿ ಬರ್ತಕ್ಕಂಥ ಜನರ ಒಂದು ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಮತ್ತು ಅವರ ಒಂದು ಏನು ಕಷ್ಟ ಕಾರ್ಪಣ್ಯಗಳು ಕಳೆದು ಆ ದೇವರ
ಭಕ್ತಾದಿಗಳು ಜಾಸ್ತಿ ಒಂದರಿಗೊಂದರಿಗೆ ಜಾಸ್ತಿ ಆಗ್ತಾ ಇದ್ದಾರೆ. ಇದೇ ರೀತಿ ಆ ತಾಯಿ ಬಂದಂಥ ಎಲ್ಲ ಭಕ್ತಾದಿಗಳನ್ನು ಒಳ್ಳೇದು ಮಾಡಿ ಒಂದು ಸಮಯ ಕಷ್ಟ ಅಂತ ಬಂದಂಥ ಭಕ್ತಾದಿಗಳಿಗೆ ಅನುಕೂಲ ಆಗಿ ಅವರ ಕಷ್ಟಗಳೆಲ್ಲ ಪಾರಾಗಲಿ, ಆ ದೇವಿಯ ಕೃಪೆ ಎಲ್ಲರಿಗೂ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಮ್ಮ ಬೆಟ್ಟದಾಸನಪುರ ಗ್ರಾಮದಲ್ಲಿ ಇದು ನಮ್ಗೆ ಹಳೆ ಊರು. ಯಾಕೆಂದರೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಈ ಗ್ರಾಮಗಳೆಲ್ಲ ಬರ್ತಾಯಿತ್ತು. ನನಗೆ ತುಂಬ ಪ್ರೀತಿಯಿಂದ ಈ ಗ್ರಾಮಕ್ಕೆ ಇವತ್ತು ಬಂದಿದ್ದೀನಿ. ಏನಂತ ಹೇಳಿದ್ರೆ ಇವಾಗ ಪ್ರಿಯಾಪಟ್ಟಣಮ್ಮ ದೇವಸ್ಥಾನದ ಇವತ್ತು 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಎಲ್ಲ ನನ್ನ ಯುವ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆ ದೇವರು ಇವತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಕಮ್ಮಿ 15 ವರ್ಷದಿಂದ ನಾನು, ಸುಂದರೇಶು, ಗ್ರಾಮಸ್ಥರು, ಅವ್ರ ಕುಟುಂಬದವರು ಎಲ್ಲ ಬೆಟ್ಟದಾಸನಪುರ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ನಾನು ಅವ್ರ ಜೊತೆ ಬೆಂಬಲವಾಗಿ ನಿಂತು ಈ ಒಂದು ಕ್ಷೇತ್ರವಾಗಿ ಇದು ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲೇ ಒಂದು ವಿಜೃಂಭಣೆಯಾಗಿ ಇವತ್ತಿಗೂ ಇಲ್ಲಿ ಪೂಜಾ ಕೈಂಕರ್ಯಗಳು, ಈ ದೇವ್ರ ದರ್ಶನ, ದಿನ ತಾಯಿ ಸೇವೆ, ಒಬ್ಬರಲ್ಲ ಒಬ್ಬರು ಸಾವಿರಾರು ಜನ ಭಕ್ತಾದಿಗಳು ಬಂದಿಲ್ಲಿ ಭಾಗವಹಿಸಿ ಆ ತಾಯಿ ಕೃಪೆಗೆ ತಾಯಿ ಕೃಪೆಗೆ ಪಾತ್ರರಾಗಿ ಆ ತಾಯಿ ಆಶೀರ್ವಾದವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ಆಷಾಢ ಮಾಸದ 3ನೇ ಶುಕ್ರವಾರ ಸಂಪ್ರದಾಯದಂತೆ ನಾವು ಯಾವತ್ತು ಈ ದೇವಸ್ಥಾನ ಅಭಿವೃದ್ಧಿಗೆ ಕೈ ಇಟ್ವಿ ಆವತ್ತು ನಿರ್ಧಾರ ಮಾಡಿರೋದು, ಆ ತಾಯಿ ಪ್ರೇರಣೆಯಂತೆ ನಾವು ನಿರ್ಧಾರ ಮಾಡಿರೋದು. ಇದು ಸತತವಾಗಿ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಆ ಒಂದು ಇದರಿಂದ ಈ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಜನಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ, ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ. ಇದರಿಂದ ಆ ತಾಯಿ ಜಗನ್ಮಾತೆ ಪಿರಿಯಾಪಟ್ಟಲಮ್ಮ ದೇವಿ ಈ ಭಾಗದ ಜನರಿಗೆ, ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಆಶೀರ್ವಾದವನ್ನು ನೀಡಿ ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಹಿರಿಯರು ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಬಹಳ ಪುರಾತನ ಕಾಲದಿಂದನೂ ಬಹಳ ಪರಿಶ್ರಮಿಸ್ತಿದ್ರು. ದೇವಸ್ಥಾನ ಕಟ್ಟಲಿಕ್ಕೆ ಜಾಗನೇ ಇರಲಿಲ್ಲ. ನಮ್ಮ ಮನೆ ದೇವ್ರನ್ನ ಮೈಸೂರು ಮೂಲದ ಪಿರಿಯಾಪಟ್ಟಣದಿಂದ ಅಲ್ಲಿ ಹೋಗಿ ಬರ್ತಾ ವ್ಯವಹಾರದಲ್ಲಿ ಅಲ್ಲಿ ಹೋಗಿ ಬರೋ ಸಂದರ್ಭದಲ್ಲಿ ಅವ್ರಿಗೆ ಯಾವುದೋ ಒಂದು ಭವಿಷ್ಯವಾಣಿ ಬಂದು ಇಲ್ಲಿ ನೆಲೆಸ್ತಾರೆ. ಇಲ್ಲಿ ನಮ್ಮ ಮನೆ ದೇವ್ರನ್ನ ಇಲ್ಲೇ ನೆಲೆ ಊರೋ ಥರ ಮಾಡ್ತಾರೆ. ಅದ್ರ ಮುಖಾಂತರ ಇಲ್ಲಿ ಆವತ್ತಿನಿಂದ ಮನೆ ದೇವ್ರು ಮಾಡ್ಕೊಂಡು ಹೋಗ್ತಾರೆ. ಚಿಕ್ಕ ಗುಡಿ ಅಂತಿದ್ದಂಥ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಸುಮಾರು 15 ವರ್ಷಗಳ ಹಿಂದೆ ನಾನು ನಮ್ಮ ಮನೆ ದೇವ್ರ ದೇವಸ್ಥಾನ ಕಟ್ಟಲಿಕ್ಕೆ ಜಾಗ ಇಲ್ಲ ಅಂದಾಗ ನಾನು ಬರ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳಿ ಒಂದು ದಿನ ರಾತ್ರಿ, ಶುಕ್ರವಾರ ರಾತ್ರಿ 8 ಗಂಟೆ 8:15 ಅಣ್ಣ ಬರ್ತಾರೆ. ಬಂದಾಗ ನನ್ನನ್ನು ದೇವಸ್ಥಾನದ ಹತ್ರ ಕರೀತಾರೆ. ಅವರೇ ಪೂಜೆ ಸಾಮಾನು ಕೂಡ ತೊಗೊಂಬಂದು ಪೂಜೆ ಮಾಡಿಬಿಟ್ಟು ಆ ಗುಡಿನಲ್ಲಿ ತಾಯಿ ಶಕ್ತಿ ತುಂಬ ಅಪಾರವಾಗಿದೆ. ಈ ತಾಯಿಗೆ ದೇವಸ್ಥಾನ ಕಟ್ಟಲಿಕ್ಕೆ ನಾನು ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಚಿಕ್ಕ ಗುಡಿ ನಮಗೆ ಒಂದು 15ಕ್ಕೆ 15 ಇತ್ತು. ಅಷ್ಟು ಜಾಗ ಇದ್ದಿತ್ತು ಗುಡಿ ಏನಿದೆ ಮುಂದೆ ಮೂಲ ದೇವಸ್ಥಾನ ಅಷ್ಟೇ, ಮುಂದಿನ ಆವರಣನೂ ಕೂಡ ನಮ್ಮದಾಗಿರಲಿಲ್ಲ. ಇವತ್ತು ಮುಂದೆ ಇರ್ತಕ್ಕಂಥ ಜಾಗನೂ ಕೂಡ ಅಣ್ಣವರೇ ಕೊಟ್ಟಿತ್ತು. ಆ ಮೂಲ ದೇವಸ್ಥಾನ ಮುಂದೆ ಇರ್ತಕ್ಕಂಥದ್ದು ಇಷ್ಟು ದೇವಸ್ಥಾನ ಸುಮಾರು 1 ಎಕರೆ ಹತ್ತತ್ರ ಜಮೀನನ್ನ ಉಚಿತವಾಗಿ ನಮ್ಮ ಸಮುದಾಯಕ್ಕೆ, ನಮ್ಮ ಬೆಟ್ಟದಾಸನಪುರ ಗ್ರಾಮದ ಪಿರಿಯಾಪಟ್ಟಣದಮ್ಮ ಮನೆ ದೇವರು ಒಕ್ಕಲವ್ರಿಗೆ ಉಚಿತವಾಗಿ ಅಣ್ಣವರು ಕೊಟ್ಟು ಪ್ರತಿ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ತನುಮಾನ ಧನವನ್ನು ಸಂಪೂರ್ಣ ಸಹಕಾರ ಬೆಂಬಲವನ್ನು ಅರ್ಪಿಸೋದ್ರ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ಬರೀ ಮನೆ ದೇವರ ಕಾರ್ಯಕ್ರಮಕ್ಕೆಲ್ಲ ಯಾವುದೇ ವಿಚಾರಗಳಿದ್ರೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಜೊತೆ ಸದಾ ಇರ್ತಾರೆ. ಅವರು ಆ ತಾಯಿ ನಮ್ಮಮ್ಮನು ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲೂ ಅವರು ಏನು ಅವ್ರ ಕೋರಿಕೆಗಳಿದ್ದಾವೆ, ಅವರ ಆಸೆ ಅಭಿಲಾಷೆಗಳಿದ್ದಾವೆ, ಅದು ನಮ್ಮ ಮನೆ ದೇವರು ತಾಯಿ ಪಿರಿಯಾಪಟ್ಟಣದಮ್ಮ ಈಡೇರಿಸಲಿ. ಅವರಷ್ಟು ಸಮಾಜ ಸೇವೆ ಮಾಡಿದಂಥ ಧಾರ್ಮಿಕ ಆಚರಣೆಗಳನ್ನ, ಧಾರ್ಮಿಕ ಸೇವೆಯನ್ನು ಮಾಡಿದಂಥ ಇನ್ನೊಬ್ಬರನ್ನ ಈ ಕಲಿಯುಗದಲ್ಲಿ ನಾನಂತೂ ಹತ್ತಿರದಿಂದ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅಷ್ಟು ಸಮಾಜ ಸೇವೆನ, ಅಷ್ಟು ಧಾರ್ಮಿಕ ಆಚರಣೆಗಳನ್ನ, ಅಷ್ಟು ಪೂಜಾ ಪುನಸ್ಕಾರಗಳನ್ನ, ಅಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರಗಳನ್ನು, ರಾಜಗೋಪುರಗಳನ್ನು ಅಷ್ಟು ಮಾಡಿದ್ದಾರೆ. ಇಡೀ ಬೆಂಗಳೂರು ಸುತ್ತಮುತ್ತ ಎಲ್ಲೂ ನೋಡಿ, ಬೆಂಗಳೂರಿನಲ್ಲೇ ರಾಜಧಾನಿಯಲ್ಲೇ ಇಲ್ಲ ಅಂದರೆ ಕರ್ನಾಟಕದಲ್ಲಿ ಇಲ್ಲೇ ಇರಲ್ಲ, ಅಷ್ಟು ಮಾಡ್ಕೊಂಬಂದಿದ್ದಾರೆ.
ಇವತ್ತು ಅಂಥವರು ನಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬಂದು ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರ ಸಹಕಾರ ಬೆಂಬಲವನ್ನು ಕೊಡ್ತಿದ್ದಾರೆ. ನಾನು ಮತ್ತೊಮ್ಮೆ ಅವ್ರಿಗೆ ನಾನು ಕೈ ಮುಗಿದು ನಮ್ಮ ಪ್ರಭಾಕರಣ್ಣವ್ರಿಗೆ ಹೇಳ್ತೀನಿ, ಪ್ರಭಾಕರಣ್ಣವರು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣದಲ್ಲಿರ್ಬೋದು, ಅಭಿವೃದ್ಧಿಯಲ್ಲಿರ್ಬೋದು ನಮ್ಮ ಜೊತೆಯಲ್ಲಿ ಇರಬೇಕು. ನಮಗೆ ಬೆಂಗಾವಲಾಗಿ ಬೆನ್ನೆಲುಬಾಗಿ ಇರಬೇಕು. ಅವರ ಆಶಯದಂತೆ, ಅವರ ನಿರ್ದೇಶನದಂತೆ, ಅವರ ಮಾರ್ಗದರ್ಶನದಂತೆ ಈ ಒಂದು ಸ್ಥಳವನ್ನು ನಾವು ಅಭಿವೃದ್ಧಿ ಪಡಿಸ್ಕೊಂಡು ಇಡೀ ಸಮುದಾಯ, ನಮ್ಮ ಹಿರಿಯರು ಎಲ್ಲ ನಮ್ಮ ಮನೆದೇವರು ಒಕ್ಕಲವ್ರು ಯಾರಿದ್ದಾರೆ ಎಲ್ಲರೂ ಕೂಡ ಅವರ ಮಾರ್ಗದರ್ಶನದಂತೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯಲ್ಲಿ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತಾ, ಅಣ್ಣವರು ನಿಜಕ್ಕೂ ಅವ್ರದ್ದು ಅಪಾರ ಕೊಡುಗೆ ಇದೆ. ನಾವು ಅದನ್ನು ಪದಗಳಲ್ಲಿ ಹೇಳಲಿಕ್ಕಾಗಲ್ಲ ಅಂತ ಹೇಳ್ತಾ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಾನು ಶಾಶ್ವತವಾಗಿ ನಾನು ಉಸಿರಿರೋವರೆಗೂ ಅವ್ರ ಜೊತೆಯಲ್ಲಿ ಇರ್ತೀನಿ ಯಾವುದೇ ಸಂದರ್ಭದಲ್ಲೂ ಅಂತ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತಿಗೂ ಹಿಂದೆನೂ ಇದ್ದೆ, ಮುಂದೆನೂ ಇರ್ತೀನಿ ಅಂತ ಹೇಳ್ತಾ ಅಣ್ಣವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಮಾತು ಮುಗಿಸ್ತೀನಿ. ಸರ್ ಸುಮಾರು ಒಂದು 8,000 ರಿಂದ 10,000 ಜನ ಈ ಸರಿ ಅಂತ ಸರ್ ಇತಿಹಾಸದಲ್ಲಿ ಸರ್ ನಡೀತಿದೆ. ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೆದು ಬರ್ತಿದೆ. ಈ ಸರಿ ಅಂತೂ ನಾನು ಇತಿಹಾಸದಲ್ಲಿ ಇಷ್ಟು ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಈ ರೀತಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಾವತ್ತೂ ನಡೆದಿರಲಿಲ್ಲ ಸರ್. ಸುಮಾರು ಒಂದು 400-500 ಬ್ಯಾನರ್ಗಳನ್ನೇ ಹಾಕ್ಸಿದ್ದೀವಿ ಸರ್. ಸುಮಾರು ಒಂದು 50 ಮರಿಗಳು ಸರ್, 50 ಮರಿಗಳ ಸೇವೆಯನ್ನು ತಾಯಿಗೆ ಅರ್ಪಿಸಿದ್ದೀವಿ. ಸಾವಿರಾರು ಜನ ಭಕ್ತಾದಿಗಳು ಸರ್ 12 ಗಂಟೆ 12:30 ಸ್ಟಾರ್ಟ್ ಮಾಡಿದ್ದೀವಿ ಸರ್. ಪ್ರಸಾದನ ಸ್ವೀಕರಿಸ್ತಾನೆ ಇದ್ದಾರೆ ಸರ್. ಎಲ್ಲ ಅಣ್ಣವರ ಆಶೀರ್ವಾದ ಬೆಂಬಲ ಸಹಕಾರ ಸರ್.